ಮಂಗಳೂರಿನಲ್ಲಿರುವ ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಪೂರ್ವ ಪ್ರಾಥಮಿಕ ಮತ್ತು ಕೆಳಗಿನ ಪ್ರಾಥಮಿಕ ವಿಭಾಗದ ವಾರ್ಷಿಕ ದಿನಾಚರಣೆಯು ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ವಿಷಯವನ್ನು ಕೇಂದ್ರೀಕರಿಸಿ ಅತ್ಯಂತ ಉತ್ಸಾಹದಿಂದ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮವು ದಕ್ಷಿಣ ಭಾರತದ, ವಿಶೇಷವಾಗಿ ತುಳುನಾಡು, ಕೊಡಗು ಮತ್ತು ಕೇರಳ ಪ್ರದೇಶದ ಶ್ರೀಮಂತ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರದರ್ಶಿಸಿತು. ಕಾರ್ಯಕ್ರಮವು ವಿದ್ಯಾರ್ಥಿಗಳ ಮನಪೂರ್ವಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಿ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅಶ್ವಿನಿ ಶೆಣೈ ಸ್ವಾಗತ ಭಾಷಣವನ್ನು ಮಾಡಿದರು. ಅವರು ಗುಜರಾತಿ ಮಾಧ್ಯಮದಿಂದ ಕೇಂದ್ರೀಕೃತ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ವರೆಗಿನ ಶಾಲೆಯ ಪಯಣ ಮತ್ತು ಸಾಧನೆಗಳನ್ನು ತಿಳಿಸಿದರು. The tireless efforts of my dear teachers, staff and volunteers who have worked diligently to make this day a grand success. A cordial welcome to all my dear ones. To our students, today is your day. Your hard work, dedication, passion have made the occasion possible. ಕಾರ್ಯಕ್ರಮದ ಮುಖ್ಯ ಅತಿಥಿ ಚೇತನ್ ಟಕ್ಕರ್ ಅವರು ಸಿಬಿಎಸ್ಇ ಆದೇಶಗಳಿಗೆ ಬದ್ಧವಾಗಿರುವ ಶಾಲೆಯ ಉತ್ತಮ ಯೋಜಿತ ಮೂಲಸೌಕರ್ಯ ಅಭಿವೃದ್ಧಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವರ್ಷವಿಡೀ ನಿಯಮಿತವಾಗಿ ನಡೆಯುವ ಶಾಲೆಯ ರೋಮಾಂಚಕ ಸಹಪಠ್ಯ ಚಟುವಟಿಕೆಗಳನ್ನು ಶ್ಲಾಘಿಸಿದರು. ಇದು ವಿದ್ಯಾರ್ಥಿಗಳಲ್ಲಿ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಯುವ ಮನಸ್ಸುಗಳನ್ನು ರೂಪಿಸುವಲ್ಲಿ ಶಿಕ್ಷಕರ ಸಮರ್ಪಣಾ ಮನೋಭಾವ ಮತ್ತು ಸತತ ಪ್ರಯತ್ನಗಳಿಗಾಗಿ ಅವರು ಅಭಿನಂದಿಸಿದರು. One of the oldest school in Mangalore with a history and legacy of close to more than 90 years in education. I am truly left speechless the kind of time, effort the whole management committee, principal, even the education committee has taken to go through the whole year of events. It was really heartwarming to understand what this school is capable of. ಅಧ್ಯಕ್ಷೆ ಅವನಿ ಸುತಾರಿಯಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ದಾಖಲಾತಿಗಳನ್ನು ಹೆಚ್ಚಿಸಲು ಪೋಷಕರ ಬೆಂಬಲದ ಅಗತ್ಯವನ್ನು ಒತ್ತಿ ಹೇಳಿದರು. ಮಂಗಳೂರು ಮತ್ತು ಪರಿಸರದ ಅತ್ಯಂತ ಒಳ್ಳೆ ಆಯ್ಕೆಗಳಲ್ಲಿ ಒಂದಾಗಿರುವ ಸಿಬಿಎಸ್ಇ ಪಠ್ಯಕ್ರಮಕ್ಕೆ ಬದ್ಧವಾಗಿರುವ ಹಾಗೂ ಅತ್ಯಂತ ಕಡಿಮೆ ಶುಲ್ಕವನ್ನು ಪಡೆಯುವ ಏಕೈಕ ಶಾಲೆ ಶ್ರೀ ಗುಜರಾತಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಇನ್ನು ಮುಂದೆಯೂ ಇದರ ನಿರ್ವಹಣೆಯ ಭರವಸೆ ನೀಡಿದರು. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ಪಠ್ಯೇತರ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಭವಿಷ್ಯದ ಅಭಿವೃದ್ಧಿ ಯೋಜನೆಗಳನ್ನು ಅವರು ವಿವರಿಸಿದರು. डेवलपमेंट की तरफ हम सबसे पहला पॉइंट देखते हैं डेवलपमेंट. बहुत सारे प्लान्स आगे के 5 साल के प्लान्स उन्होंने बना रखे हैं. क्यों? बिकॉज दे वांट टू प्रोवाइड द बेस्ट फॉर द स्टूडेंट्स ऑफ आवर स्कूल. ಶ್ರೀಮತಿ ಜಯಶ್ರೀ 2023-24ನೇ ಸಾಲಿನ ಶಾಲೆಯ ಚಟುವಟಿಕೆಗಳ ವರದಿ ವಾಚಿಸಿದರು. ಶ್ರೀಮತಿ ರೂಪಾ ಅತಿಥಿಗಳನ್ನು ಸಭೆಗೆ ಪರಿಚಯಿಸಿದರು. ಶ್ರೀಮತಿ ಪೂರ್ಣಿಮಾ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. To commemorate the achievements of our students in various talents like education, co-curricular activities, etc. The General Proficiency Award is a way to recognize students who have excelled in all areas of their school life. ಸಾಂಸ್ಕೃತಿಕ ಪ್ರದರ್ಶನದ ಅಂಗವಾದ ದಕ್ಷಿಣ ಭಾರತದ ರೋಮಾಂಚಕ ಸಂಪ್ರದಾಯಗಳು ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ಆಕರ್ಷಿಸಿದ್ವು. ಶಿಕ್ಷಕಿ ಪದ್ಮಾ ಅವರ ಧನ್ಯವಾದದೊಂದಿಗೆ ಆಚರಣೆಯನ್ನು ಮುಕ್ತಾಯಗೊಳಿಸಲಾಯಿತು. Our heartfelt gratitude to each and every one of you. To our esteemed chief guest, Mr. Chetan Thakkar,
we thank you for gracing us with your presence and sharing your valuable insights with us. ಕಿರಿಯ ಪ್ರಾಥಮಿಕ ವಿದ್ಯಾರ್ಥಿಗಳಾದ ಝೋಯಾ, ಜುವೇರಿಯಾ, ಸಾದಿಯಾ ಮತ್ತು ರಿಮ್ಶಾ ಅವರ ಅದ್ಭುತವಾದ ನಿರೂಪಣೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಶ್ರೀ ಗುಜರಾತಿ ಮಹಾಜನ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ವಿಶಾಲ್ ಸಾಗ್ವಿ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ವಿನೀತಾ ಉಡಾನಿ ಉಪಸ್ಥಿತರಿದ್ದರು. ಶೈಕ್ಷಣಿಕ, ಸಾಂಸ್ಕೃತಿಕ ಪುಷ್ಟೀಕರಣ ಮತ್ತು ಮೂಲಸೌಕರ್ಯ ಬೆಳವಣಿಗೆಯಲ್ಲಿ ಉತ್ಕೃಷ್ಟತೆಗೆ ಶಾಲೆಯ ಬದ್ಧತೆಯನ್ನು ಪ್ರತಿಬಿಂಬಿಸುವ ವಾರ್ಷಿಕ ದಿನವು ಅದ್ಭುತ ಯಶಸ್ಸನ್ನು ಕಂಡಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.